ಏನ್ ಏನ್ ಕಾಲ ಇದು, ಬರಗಾಲ ಬಂದ್ರೆ ನೀರ್ ಇರಲ್ಲ, ಕುಡಿಯಕ್ಕೆ ಮಳೆ ಇರಲ್ಲ, ಮಳೆ ಬಂದ್ರೆ ಬಿತ್ತಕ್ಕೆ ಬಿಡಲ್ಲ, ಏನ್ ಮಾಡ್ಬೇಕು? ಹಿಂಗಾದ್ರೆ ರೈತರ ಗತಿ ಏನ್ ಗುರು? ಶಂಕರ, ರೈತರ ಜೀವನ ಕಷ್ಟ ಇತ್ತು. ಏನ್ ಶಂಕರ, ಗೋರ್ಮೆಂಟ್ ನೌಕರಿ ಬೆಸ್ಟ್ ಬಿಡಪ್ಪ. ಬಡವರ ಜೀವನ ಕಷ್ಟ. ಗೋರ್ಮೆಂಟ್ ನೌಕರಿಯವರು ತಿಂಗಳ ಸಂಬಳ ತಗೊಂತಾರೆ. ಬಡವರು ಏನ್ ಮಾಡ್ತಾರೆ ಹೇಳಿ? ಮಳೆ ಇಲ್ಲ, ಬೆಳೆ ಇಲ್ಲ. ಏನಾದ್ರು ಗೌರ್ಮೆಂಟ್ ನೌಕರಿದ ಬೆಸ್ಟ್ ಬಿಡು ಗುರು. ತಿಂಗಳ ಅಕೌಂಟ್ ನಲ್ಲಿ ದುಡ್ಡು ಬೀಳ್ತಾ ಇರ್ತಾರೆ, ಎಣಿಸ್ಕೊಂತ ಇರ್ತಾರೆ. ವಿಷಯ ಗೊತ್ತಾ ನಿಮಗೆ? ಈ ಕಪ್ಪನ ಮಗ ಮೂಕಪ್ಪ ಇದ್ದಾನಲ್ಲ, ಅವ್ನಿಗೆ ಎಂತೆಂದು ಗೋರ್ಮೆಂಟ್ ಜಾಬ್ ಸಿಕ್ಕಿದ ಕಣ. ಫಸ್ಟ್ ಒಂದ್ಸಲ ಇಂಜಿನಿಯರ್ ಸಿಕ್ಕಿತ್ತು, ಅದನ್ನು ಕೆಲಸ ಬಿಟ್ಟ. ಡಾಕ್ಟರ್ ಸಿಕ್ತು, ಅದನ್ನು ಕೆಲಸ ಬಿಟ್ಟ. ಈಗ ನೋಡಿದ್ರೆ ಎಲ್ಲೋ ಸಮುದ್ರದಲ್ಲಿ ನಾವಿ ಸಿಗುತ್ತೆ ಡ್ರೈವರು, ಅದನ್ನು ಕೆಲಸ ಮಾಡ್ತಾನೆ. ನಾವ್ ಎಲ್ಲೋ ಅದು ನೇವಿ. ಏನೋ ಗ್ರಾಮರ್ ಮಿಸ್ಟೇಕ್ ಆಯ್ತಾರಪ್ಪ. ಏನ್ ಗುರು, ಯಾರ ರೇಂಜ್ಗೆ ಹೋಗಿರ್ಬೋದು ಅವನು? ಏನಿಲ್ಲ, ಬುಕ್ ಹರ್ದಂಗ್ ಹೋದ ಅವನು. ಹೌದಾ? ಅಯ್ಯೋ ಬಿಡು ಗುರು, ಅವನು ಬಹಳ ಬುದ್ಧಿವಂತ. ಮತ್ತೆ ಬುದ್ಧಿವಂತ ಅಷ್ಟೊಂದು ಕೆಲಸ ಸಿಕ್ಕಿರೋದು. ಹೌದೇನು? ಅಲ್ಲ ಗುರು, ಮಕ್ಕಳು ಹುಡ್ದಾಗ ಸೊಂಟದಾಗ ಏನ್ ಕಟ್ತಾರೆ? ಹುಡ್ದಾರ ನೀನ್ ಹುಡ್ದಾರ ಕಟ್ತಿ ನೋಡ. ಅವರಪ್ಪ ಹುಡ್ದಾಗ್ಲೇ ಅವನಿಗೆ ಹುಡ್ದಾರ ಬದ್ಲಿ ಪೆನ್ ಕಟ್ ಹುಡ್ಸಿದಾನೆ. ಹೌದಾ? ಅಯ್ಯೋ, ಹಾಗೆ ಇರ್ಬೋದು. ಏನ್ ಗುರು, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಣ. ಈ ಕಪ್ಪನ ಮಗ ಮೂಕಪ್ಪ ಇದಾನಲ್ಲ, ಇದಾನೆ. ಅವನಿಗೆ ನನ್ನ ತಂಗಿ ಚೆಲುವೆ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಕತ್ತೇನು. ಭಾರಿ ಇದೆ ಬಿಡಪ್ಪ, ಮಿಕ್ಕಿದ ಮಿಂಡ ಇದೆ. ನೀನು ಏನ್ ಮಾಡ್ತೀಯೋ ಹಾಗೆ ಇರ್ಬೇಕು ಜೀವನದಲ್ಲಿ. ಬಾ 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 ಬಾ. ಮುಖಪ್ಪ ಡಾಕ್ಟರ್ ಗೊತ್ತಾ? ಡಾಕ್ಟರ್ ಅಲ್ಲಕ್ಕ, ಅವರು ಇಂಜಿನಿಯರ್. ನಮ್ಮ ಮನೆ ಕಟ್ಟರು. ಅವರು ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ, ಬ್ಯಾಂಕ್ ಮ್ಯಾನೇಜರ್. ಅವರು ಎಲ್ಲ ಬ್ಯಾಂಕ್ನಾಗೆ ಲೋನ್ ಕೊಟ್ಟು ಬಡ್ಡಿ ವಸೂಲಿ ಮಾಡಿದ್ರೆ ಅವರು ಲೋನ್ ಕೊಟ್ಟು ಅವರೇ ಬಡ್ಡಿ ಕೊಡ್ತಾರೆ. ಎಷ್ಟೇ ಖರ್ಚಾಗ್ಲಿ ನನ್ನ ಮಗಳಿಗೆ ಅವರಿಗೆ ಕೊಡೋದು. ಬಹಳ ಡಿಮ್ಯಾಂಡ್ ಅಲ್ಲಿ ಇದಾರಕ್ಕ ಅವರು. ಪರವಾಗಿಲ್ಲ, ನಾನು ಅವರಿಗೆ ಕೊಡೋದು. ಏನ್ರಿ ಇಕ್ಕಪ್ಪನವ್ರೆ, ನಿಮ್ ಹುಡುಗ ನೋಡಿದ್ರಲ್ಲ ಅಡುಗೆ ಕೆಲಸ ಮಾಡ್ತಿದ್ದ, ನೀವ್ ನೋಡಿದ್ರೆ ಈ ಸೈಕಲ್ ರಿಪೇರಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ತೀರಿ? ಅವನ್ ಕೆಲ್ಸ ಅವನಿಗೆ, ನಮ್ ಕೆಲ್ಸ ನಮಗ್ರಿ. ಮತ್ತೆ ದುಡಿಬೇಕಲ್ರಿ ಏನಾರು ಮಾಡಿ. ಹಂಗೆ. ನಿಮ್ ಮಗನಿಗೆ ಹೇಳಿ ನನ್ಗೊಂದು ಕೆಲಸ ಕೊಡ್ತೀರಾ? ಕೆಲ್ಸನಾ? ಒಂದ್ ಕೆಲ್ಸ ಖಾಲಿ ಇದೆ, ಮಾಡ್ತೀವಿ. ಮತ್ತೆ ಯಾವ ಕೆಲಸ? ಸಮುದ್ರದಲ್ಲಿ ಬೋಟ್ ಹೋಗ್ತಾ ಇರುತ್ತೆ. ಓಕೆ. ಮಧ್ಯದಲ್ಲಿ ನಿಂತ್ಕೊಳುತ್ತೆ. ಓಕೆ. ಅದನ್ನ ನೀನು ಕೆಳಗೆ ತಳ್ಳಬೇಕು. ಓಕೆಯಾ? ಹೌದಾ? ಬೇಡಪ್ಪ, ಬೇಡ 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 ಬೇಡ. ಅಲ್ಲ, ನಿಮ್ ಮಗನ ಎಷ್ಟೊಂದು ಹೆಂಗ್ ಓದಿಸಿದ್ರಿ? ಏನ್ ಮಾಡ್ತೀರಿ? ಪ್ರಥಮ ಗುಡಿಯಲ್ಲಿ ಕುಂದಿಸ್ಕೊಂಡು ಓದಿಸಿದ್ವಿ. ಏನ್ ಮಾಡ್ತೀಯಪ್ಪ? ಡಾಕ್ಟರ್ ಓದಿಸ್ದೆ. ಡಾಕ್ಟರ್ ಓದಿಸಿದ್ದು ಆಪರೇಷನ್ ಮಾಡ್ದ. ಆಪರೇಷನ್ ಮಾಡೋಬೇಕಾರ ನರ್ಸ್ ಕಣ್ಣು ನೋಡಿದ್ಲು ಅಂತೇಳಿ ಬಿಟ್ಟು ಓಡ್ ಬಂದ್ಬಿಟ್ನಪ್ಪ ಮನೆಗೆ. ಆಮೇಲೆ ಇಂಜಿನಿಯರ್ ಓದಿಸ್ದೆ. ಯಾವ್ದೋ ಹುಡುಗಿ ಸ್ಕೆಚ್ ಹಾಕಿದ್ಲು ಅಂತ ಅದನ್ನು ಬಿಟ್ಟು ಬಂದ್ಬಿಟ್ನಪ್ಪ. ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಆದ. ದುಡ್ಡು ಎಣ್ಸಕ್ಕೆ ಆಗಲ್ಲ ಅಂತ ಅದನ್ನು ಬಿಟ್ಟು ಬಂದ್ಬಿಟ್ನಪ್ಪ. ಅದನ್ನು ಬಿಟ್ನಾ? ನನ್ ತಂಗಿ ಚೆಲುವಿನ ಕೊಟ್ಟು ನಿನ್ ಮಗನಿಗೆ ಮದುವೆ ಮಾಡ್ಬೇಕಂತ ಮಾಡಿದೀನಿ. 2 ಕೋಟಿ ದುಡ್ಡು, ಅರ್ಧ ಕೆಜಿ ಬಂಗಾರ ಕೊಡ್ತೀನಂದ್ರೆ ಮಾಡಿಸ್ತೀನಿ. ಎಷ್ಟಾದ್ರೂ ಆಗಲಿ ಕೊಟ್ಟು ಮದುವೆ ಮಾಡ್ತೀನಿ. ನೀನ್ ಕೊಡ್ತೀಯಾ? ಹಂಗಾದ್ರೆ ಅಲ್ಲೇ ಅರಬ್ಬಿ ಸಮುದ್ರದಲ್ಲಿ ಆಟೋ ಬಿಟ್ಕೊಂತ ಇರ್ಬೇಕು ನೋಡು, ಅಲ್ಲೇ ಹೋಗಿ ಕೇಳ್ರಿ. ಆಟೋ ಅಲ್ಲಣ, ಅದು ಹಡಗು. ಹಡಗು ಬಿಟ್ಕೊಂತ ಇರ್ಬೇಕು ನೋಡ್ರಿ. ಆಟೋ ಅಂತಾನೆ, ಆಟೋ ಹುಡುಗ ಅಂತಾರ.
ಚಿಕ್ಕಪ್ಪನ ಮಗ ಮೂಕಪ್ಪದನಲ್ಲ ಹೇಗಾದ್ರೂ ಮಾಡಿ ನಮ್ಮ ತಂಗಿ ಮಗ ಕೊಟ್ಟು ಮದುವೆ ಮಾಡಿಸ್ಬೇಕು ಅವನಿಗೆ. ಅಯ್ಯೋ ಅವ್ನು ಎಲ್ಲಾದ್ರೂ ಇರ್ಲಿ ತಗೊಳ ಅರ್ಬಿ ಸಮುದ್ರಲ್ಲಾದ್ರೂ ಹಿಡಿದಿರ್ಲಿ ಅವ್ನು ಎತ್ಕೊಂಡ್ ಬರೋಣ ಅಂತಲ್ಲ ಹೋಗಿ ಹೋಗೋಣ. ಇವನಿಗೆಲ್ಲೋ ನೋಡ್ದಂಗ ಆಗೈತಲ್ಲ. ಚಿಕ್ಕಪ್ಪನ ಮಗ ಮೂಕಪ್ಪ ತಾನೇ ಇವನು. ಅರಬ್ಬಿ ಸಮುದ್ರದಲ್ಲಿ ಇರೋದ್ ಬಿಟ್ಟು ಇಲ್ಲೇ ನಮ್ಮೂರ್ ಕೆರೆಯಲ್ಲಿ ಏನ್ ಮಾಡ್ತಿದ್ದಾನ? ಏನಪ್ಪ ಮೀನ್ ಹಿಡಿಯಕತ್ತಾನೋ ಹೇಗಿದೆ ವಿಚಾರಿಸ್ಲಮ್ಮ ನೋಡೋಣ. ಹೋಗೋಣ ಬಾ. ಅಯ್ಯೋ ಇಲ್ಲೇನ್ ಮಾಡ್ತಾ ಇದ್ದೀನಿ ಅರಬ್ಬಿ ಸಮುದ್ರದಲ್ಲಿ ಇರೋದ್ ಬಿಟ್ಟು? ಅಣ್ಣ ಇಲ್ಲಿ ಮೀನ್ ಹಿಡಿತಾ ಇದ್ದೀನಿ. ನೀವು ಮಗುಪಾಜಿ ನೋಡಿದ್ರೆ ಅಲ್ಲಿ ಅರಬ್ಬಿ ಸಮುದ್ರದಲ್ಲಿ ನನ್ನ ಮಗ ಹಿಂಗಾಗಿದ್ದಾನೆ ನೇವಿ ಆಗಿದ್ದಾನೆ ಏನೇನೋ ಅಂತೇಳಿ ಬಿಲ್ಡಪ್ ಕೊಡ್ತಿದ್ದಾನೆ. ನೀನ್ ನೋಡಿದ್ರೆ ಮೀನ್ ಹಿಡಿತಾ ಇದೆಯಲ್ಲ. ಅಣ್ಣ ಓದಿ ಸಾಕಾತು, ತಲೆನೋವು ಬಂತು, ಅದಕ್ಕೆ ಧ್ಯಾನ ಮಾಡಿ ಯೋಗಾಸನ ಮಾಡಿ ಈಗ ಬಂದು ಹಿಡಿತಾ ಇದ್ದೀನಿ. ನಮ್ಮಪ್ಪ ಬಿಡಪ್ಪಾಗ ಅವ್ನು ನಿಮ್ಗೆಲ್ಲ ಏನೇನೋ ಹೇಳಿ ಯಾಮಾರಿಸ್ಬಿಟ್ಟಾನೆ, ನೀವು ಯಾಮಾರ್ಬಿಟ್ಟಿರಿ. ಅಣ್ಣ ದಯವಿಟ್ಟು ಯಾರಿಗೂ ಹೇಳ್ಬೇಡಣ್ಣ, ನಿನ್ ಕಾಲಿಗೆ ಬೀಳ್ತೀನಿ, ಹೆಂಗೋ ಯಾಮಾರಿಸ್ಕೊಂಡಿದ್ದೀನಿ. ನೀವಪ್ಪ ಊರಲ್ಲಿ ಏನೇನೋ ಬಿಲ್ಡಪ್ ಕೊಟ್ಟು ಬಿಲ್ಡಪ್ ರಾಜ ಥರ ನಿಮ್ಮ ಬಗ್ಗೆ ಏನೇನೋ ಹೇಳ್ತಿದ್ದಾವೆ. ಇನ್ನೊಂದ್ಸಲ ನೀವಪ್ಪ ಊರಲ್ಲಿ ಕಾಣಿಸಿದ್ರೆ ನಿನಗೂ ನೀವಪ್ಪ ಇಬ್ಬರಿಗೂ ಹೊಡಿತೀವಿ. ಹೋಗು. ಇರ್ಲಿ ಬಾರು ನಿಮ್ ಬಾ ಮಂದಿ